ಜ್ವರ ಉರಿ ಎಲ್ಲ ಬಂದಿವ್ರಿ. ಎಷ್ಟು ನಾ ಮುಂಬೈನಲ್ಲಿ ಇದ್ದೇನೆ, ಅಲ್ಲಿಂದ ದೇವರಿಗೆ ನಾನು ಪ್ರಾರ್ಥನೆ ಮಾಡಿದ್ದೇನೆ, ಯೇಸುವೆ ರಕ್ಷಕನೇ ನನ್ನ ಕಡಿಮೆ ಆಗಲಿ, ನಾನು ನಿನ್ನ ಸನ್ನಿಧಿಗೆ ಬರ್ತೀನಿ ಎಂದು. ನನಗೆ ಭಾಳ ಅಂದ್ರೆ ಭಾಳ ಆರಾಮಿರಲಿಲ್ಲ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಲಿಕ್ಕೆ ಹೇಳಿದರು. 1 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ರು. ನಾವು ಬಡವರು, ಬಡ ಕುಟುಂಬದವರು, ನಾನು ಏನು ಮಾಡಲಿ ದೇವ ನನ್ನ ಕಾಪಾಡು ಎಂದು ನಾನು ಮುಂಬೈಯಿಂದ ಇಲ್ಲಿಗೆ ಬಂದಿದ್ದೆ. ಇಲ್ಲಿ ಬಂದು ಬೀದರ್ ಆಸ್ಪತ್ರೆಯಲ್ಲಿ 2 ದಿವಸ ನನಗೆ ಅಡ್ಮಿಟ್ ಇಕ್ಕಿದ್ರು. ದೇವರಿಗೆ ನಾನು ಪ್ರಾರ್ಥನೆ ಮಾಡಿದೆ, ದೇವ ನಾನು 2 ದಿವಸದಲ್ಲಿ ಬಿಡುಗಡೆ ಆಗಿ ಬರಲಿ ಎಂದು ಬೇಡ್ಕೊಂಡೆ. ನನಗೆ ಫ್ರೈಡೇ ದಿನ ಅಡ್ಮಿಟ್ ಮಾಡಿದ್ರು. ದೇವ ನಾನು ಸಂಡೇ ತನ ರಿಚಾರ್ಜ್ ಮಾಡಲಿ, ನಾನು ನಿನ್ನ ಹತ್ರ ಬರ್ತೀನಿ ಅಂತ ಬೇಡ್ಕೊಂಡೆ ದೇವರಲ್ಲಿ. ಆ ದೇವ್ರು ನನ್ನ ಕೂಗು ಕೇಳಿಸ್ಕೊಂಡು ನನ್ನ ಸಂಡೇ ದಿನ ನನ್ನ ರಿಚಾರ್ಜ್ ಮಾಡಿದರು. ಇದಕ್ಕೆ ನಾ ದೇವರಲ್ಲಿ ಬೇಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ನಾನು ಬಂದೆ. ನಾ ಕನಸಲ್ಲಿ ಕೂಡ ನಾ ಅನ್ಕೊಂಡಿಲ್ಲ ನಾ ಇಲ್ಲಿವರೆಗೂ ಬರ್ತೀನಿ ಅಂತ. ಆಮೆನ್, ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಸಾಕ್ಷಿ ಹೇಳ್ತಿದ್ದಾರೆ. ನನ್ನ ಪಂಬಲ್ಲಿದ್ದಾಗ ₹1,00,000 ಹೇಳ್ತಾರೆ ಅಂತ ಹಾಸ್ಪಿಟಲ್ ಡಾಕ್ಟರು ಚಾರ್ಜ್ 1,00,000 ಮಾಡ್ತಿದ್ರು. ನಾನು ಗರೀಬಿದ್ದೀನಿ, ನಾನು ದುಡ್ಡಿಲ್ಲ, ಈ ಲೈಫ್ ಸಿಟಿ ರೆವಲ್ಯೂಷನ್ ಮಿನಿಸ್ಟ್ರಿಗೆ ಹೋಗ್ತೀನಿ, ದೇವರು ಅದ್ಭುತ ಮಾಡ್ತಾನಂತ ದೇವರಲ್ಲಿ ಕೇಳ್ಕೊಂಡಿದ್ದಾರೆ. ಈ ಲೈಫ್ ಸಿಟಿ ರೆವಲ್ಯೂಷನ್ ಮಿನಿಸ್ಟ್ರಿ ಸಾಕ್ಷಿ ಹೇಳಿದ್ರಂತೆ, ದೇವರು ಸಾಕ್ಷಿಯಾಗಿ ನಿರ್ಧರಿಸಿದ್ದಾರೆ. ಹಲ್ಲೆಲೂಯಾ. ದೇವರಲ್ಲಿ ಸಾಕ್ಷಿ ಹೇಳ್ತೇನೆ ಅಂತ ಬೇಡಿಕೊಂಡ ತಕ್ಷಣ ನಾನು 5-6 ಸಾವಿರದಲ್ಲಿ ಬಂದೆ. ವಾವ್, Lord in Jesus mighty name. 1,00,000 ಕೇಳಿದಂಥ ದುಡ್ಡು 6,000ದಲ್ಲಿ ಮುಕ್ತಿವಾಗಿ ಇವರನ್ನು ಆಶೀರ್ವಾದ